ಇವತ್ತೇನಪ್ಪ ಅಂತ ಅಂದರೆ ಒಂದು ವೀಕ್ ಮುಂಚೆ ಒಂದು ಹೊಸ ಲ್ಯಾಪ್ಟಾಪ್ ತರಿಸಿದ್ದೆ ಎಚ್ ಪಿದು. ಅದಕ್ಕೆ ಏನೋ ಸ್ಟಿಕ್ಕರ್ ಆರ್ಡರ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ. ಆಲ್ಮೋಸ್ಟ್ ಆಫ್ಟರ್ ಒಂದು 10 days ಆದಮೇಲೆ ಇವತ್ತು ಬಂತು. ಸೊ ಅದನ್ನು ಅನ್ಪ್ಯಾಕ್ ಮಾಡಿ ಲ್ಯಾಪ್ಟಾಪಿಗೆ ಅಂಟಿಸ್ಬೇಕು ಇವತ್ತು. ನೋಡಿ ಇಲ್ಲಿದೆ, ಅದನ್ನೇ ಓಪನ್ ಮಾಡ್ತಾ ಇದ್ದೀನಿ. ನೀವು ನೋಡೋಣ ಹೇಗಿರುತ್ತೆ. ಓಕೆ, ಇಲ್ಲಿದೆ ನೋಡಿ, ಇದೆ ಅದು. ಇದ್ರದ್ದು ಲಿಂಕ್ನ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಬೇಕಿದ್ರೆ ನೀವೆಲ್ಲ ಚೆಕ್ ಮಾಡ್ಬೋದು. ಚೆನ್ನಾಗಿದೆ. 15.6 inch ಇದು ಸ್ಟಿಕ್ಕರು. ಇಲ್ಲಿದೆ ನೋಡಿ ಲ್ಯಾಪ್ಟಾಪ್. ನೈಸ್. ಸೊ ಬನ್ನಿ ಇದನ್ನು ಅಂಟಿಸೋಣ ಇವಾಗ. ಮ್ಯಾಟರ್ ಏನಪ್ಪ ಅಂದರೆ ಸ್ವಲ್ಪ ಏರ್ ಬಬಲ್ ಬಂದ್ಬಿಟ್ಟಿಲ್ಲ ಅಂಟಿಸುವಾಗ, ಅದನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಏರ್ ಬಬಲ್ ಏನು ಮಾಡಿದ್ರು ಹೋಗ್ತಾನೆ ಇಲ್ಲ. ಕಷ್ಟಪಟ್ಟು ಏನಾದ್ರು ಮಾಡ್ತಾ ಇದ್ದೀನಿ. ನೋಡಿ, ನಿಮ್ಗೆ ಏನಾದ್ರು ಕಾಣುತ್ತೆ ಏರ್ ಬಬಲ್ಸ್ ಎಷ್ಟೊಂದಿದೆ ಗೊತ್ತಿಲ್ಲ, ಇದು ಕಾಣುತ್ತೋ ಇಲ್ವೋ. ಸೊ ಫೈನಲಿ ಒಂದು ರೇಂಜಿಗೆ ಆಯಿತು. ಏರ್ ಬಬಲ್ಸ್ ಎಲ್ಲ ತೆಗೆದೆ, ಇನ್ನು ಅಲ್ಲಿ ಒಂದು ಸ್ವಲ್ಪ ಉಳ್ಕೊಂಡಿದೆ. ಬಟ್ ಇಟ್ಸ್ ಓಕೆ. ಇನ್ನು ಅದನ್ನು ತೆಗಿಯೋಕೆ ಹೋದ್ರೆ ಎಲ್ಲ ಹಾಳಾಗ್ಬಿಡುತ್ತೆ. ಇನ್ನು ಎಡ್ಜಸ್ಟ್ನ ಕಟ್ ಮಾಡ್ತೀನಿ ಇವಾಗ.
ಸಖತ್ ಕಷ್ಟ ಆಗ್ತಿದೆ ಇದು ಮಾಡೋದು. ಏನೋ ಮಾಡೋಕ್ಕೂ ಇನ್ನೊಂದು ಆಗ್ತಿದೆ. ಬೆಟರ್ ಒಂದು ಲ್ಯಾಪ್ಟಾಪ್ ಸರ್ವಿಸ್ ಸೆಂಟ್ರಿಗೆ ಹೋಗಿ ಮಾಡಿಸ್ಬೇಕಿತ್ತಂತ ಇವಾಗ ಅನ್ನಿಸ್ತಿದೆ. ಸಾಕಿದು, ಇನ್ನೂ ಏನಾದ್ರು ಮಾಡೋಕ್ಕೆ ಹೋದ್ರೆ ಏನೋ ಆಗ್ಬಿಡುತ್ತೆ ಇನ್ನು. ಓಕೆ, ಫೈನಲಿ ಬ್ಯಾಕ್ ಸೈಡ್ ಆಯಿತು. ಇನ್ನು ಕೀಬೋರ್ಡ್ ಹತ್ರ ಅಂಟಿಸ್ಬೇಕು. ಸೊ ಫೈನಲಿ ಇಟ್ಸ್ ಡನ್ ಆಯಿತು. ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಮುಂದ್ಗಡೆ ಕೆಳಗಡೆ ಒಂದು ಸ್ವಲ್ಪ ಸಾಕಾಗೋಯ್ತು ಇದು ಮಾಡೋಷ್ಟರಲ್ಲಿ. ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು. ನೋಡಿ ಒಳಗಡೆನೂ ಅಂಟಿಸಿದ್ದೀನಿ ಕೀಬೋರ್ಡ್ ಎಲ್ಲ. ಕೀಬೋರ್ಡ್ ಕೆಳಗಡೆ ಮೌಸ್ ಪ್ಯಾಡ್ ಅಲ್ಲಿ ಕೀಬೋರ್ಡ್ ಮೇಲೆ ಅಂಟಿಸ್ಬಿಟ್ರೆ ಮತ್ತೆ ಏನೂ ಕಾಣಿಸೋದೇ ಇಲ್ಲ ಕೀಗಳು. ಅದು ಬಿಟ್ಟು ಆಚೆ ಈಚೆ ಇಲ್ಲ. ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಪ್ರಾಡಕ್ಟ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡಿ ನೀವು ಬೇಕು ಅನಿಸೋದು. ಜಸ್ಟ್ 250 ರೂಪಾಯಿ ಅಷ್ಟೇ. ಚೆನ್ನಾಗಿದೆ. ಹೇಗೆ ಕಾಣಿಸ್ತಾ ಇದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ